ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡಿ ಏನು ಇಟ್ಕೊಂಡಿದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಬ್ರೆಡ್ ತೊಗೊಂಡಿದ್ದೀನಿ. ಇವತ್ತು ಮಾವಿನ ಹಣ್ಣು ಜ್ಯೂಸ್ ಮಾಡಿದ್ದೆ, ಮಾವಿನ ಹಣ್ಣು ಮಿಲ್ಕ್ ಶೇಕ್ ಮಾಡಿದ್ದೆ. ಒಂದು ಅರ್ಧ ಕುಡ್ದಾರೆ ಇನ್ನೊಂದು 2 ಗ್ಲಾಸ್ ಜ್ಯೂಸ್ ಆಗೋ ಅಷ್ಟಿದೆ, ಈಗ ಬೇಡ ಅಂತಾರೆ. ಅದರಿಂದ ಏನು ಮಾಡ್ಕೊಡೋದು ಇವರಿಗೆ ಜ್ಯೂಸು ಅಂತ ನೋಡಿ ಬ್ರೆಡ್ ಇತ್ತು ಮನೆಯಲ್ಲಿ. ಹಾಗೆ ಬ್ರೆಡ್ಡಲ್ಲೇ ಒಂದು ಸ್ವೀಟ್ ಮಾಡ್ಕೊಳ್ಳೋಣ ತಿಂತಾರೆ ಅಂತ ಬ್ರೆಡ್ ತೊಗೊಂಡಿದ್ದೀನಿ. ಜ್ಯೂಸು ಮಾವಿನ ಹಣ್ಣು ಮತ್ತು ಹಾಲು ಸಕ್ಕರೆ ಹಾಕಿ ಜ್ಯೂಸ್ ಮಾಡಿದ್ದೀನಿ. ಈ ಜ್ಯೂಸ್ ರೆಸಿಪಿ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ. ಈ ಜ್ಯೂಸು ಮಿಲ್ಕ್ ಶೇಕು, ಮ್ಯಾಂಗೋ ಮಿಲ್ಕ್ ಶೇಕು. ಈಗ ಬ್ರೆಡ್ಡು 6 ಸ್ಲೈಸ್ ತೊಗೊಂಡಿದ್ದೀನಿ. ಇದನ್ನು ತುಪ್ಪ ಹಾಕ್ಬಿಟ್ಟು 2 ಕಡೆನೂ ರೋಸ್ಟ್ ಮಾಡ್ಕೊಬೇಕು, ಬಿಸಿ ಮಾಡ್ಕೊಬೇಕು. ಹೆಂಚು ತೊಗೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಹಚ್ಕೊತಾ ಇದ್ದೀನಿ. ಹೆಂಚು ಬಿಸಿ ಆಗಬೇಕು ನೋಡಿ. ಸ್ಟವ್ ಬಿಸಿ ಬಂದಿದೆ, ಹೆಂಚು ಬಿಸಿ ಬಂದಿದೆ. ಸ್ವಲ್ಪ ತುಪ್ಪ ಹಾಕೋಣ, ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಪ್ಪ ಹಾಕ್ಬಿಟ್ಟು. ಈಗ ಬ್ರೆಡ್ ಬೇಕಾದರೆ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಬೋದು. ನಾನೇನು ಕಟ್ ಮಾಡ್ತಾಯಿಲ್ಲ, ಎಲ್ಲ ಹಂಗೆ ಇಟ್ಕೊತಾ ಇದ್ದೀನಿ. ಈ ಥರ ಎಲ್ಲ ಬಿಸಿ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಬೇಕು. ಇದ್ರ ಮೇಲೆ ಸ್ವಲ್ಪ ತುಪ್ಪ, ಚಿಲ್ಲಿಯಾಗಿ ತಿನ್ನೋಕ್ಕೆ ಚೆನ್ನಾಗಿ ತಣ್ಣಗಿರುತ್ತೆ. ತಿನ್ನೋದು ಚೆನ್ನಾಗಿರುತ್ತೆ. ಜ್ಯೂಸ್ ತಣ್ಣಗಿದೆ. ಐಸ್ ಕ್ರೀಮ್ ತಿನ್ನಂಗೆ ಆಗುತ್ತೆ. ಈ ಥರ ಮಾಡ್ಕೋಬೇಕು. ನೋಡಿ, ಉಲ್ಟಾ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ರೋಸ್ಟ್ ಆಗಿಬಿಡುತ್ತೆ. ನೀವು ಜ್ಯೂಸ್ ಮಾಡಿ ಏನಾರ ಜ್ಯೂಸ್ ಮಿಕ್ಕಿದ್ರೆ, ಜ್ಯೂಸ್ ಕುಡಿಯಲ್ಲ ಅಂದರೆ ಬ್ರೆಡ್ ಇದ್ದರೆ ಈ ಥರ ಮಾಡಿಕೊಡ್ರಿ. ತುಂಬ ಇಷ್ಟಪಟ್ಟು ತಿಂತಾರೆ, ಬೇಡ ಅನ್ನೋದೇ ಇಲ್ಲ. ನೋಡಿ, ಈಗ ಆಗಿದೆ. ಇದನ್ನು ತೆಗೆದುಬಿಡೋಣ, ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ. ಮತ್ತೆ ತುಪ್ಪ ಹಾಕ್ಕೊಂಡು ಮತ್ತೆ ಸ್ಪ್ರೆಡ್ ಮಾಡ್ಕೊಬೇಕು. ಇನ್ನು 3 ಸ್ಲೈಸ್ ತಗೊಂಡಿದ್ರಲ್ಲ, ಈ ಥರ ಇದ್ರ ಮೇಲೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಳೋದು. ನೋಡಿ, 6 ಬ್ರೆಡ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೆ ತೊಗೊಬೋದು. ಈ ಥರ ಜೋಡಿಸ್ಕೊಬೇಕು. ಬೇಕಾದ್ರೆ ಕಟ್ ಮಾಡಿ ಜೋಡಿಸ್ಕೊಬೋದು. ನೋಡಿ, ನಾನೆಲ್ಲ ಬ್ರೆಡ್ ಕಟ್ ಮಾಡ್ಕೊಂಬಿಟ್ಟೆ. ಜೋಡಿಸೋದ್ರಿಗೆ ಚೆನ್ನಾಗಿರ್ತದೆ ಈ ಥರ ಜೋಡಿಸ್ಕೊಂಡ್ರೆ. ಒಂದು ಲೇಯರ್ ಈ ಥರ ಜೋಡಿಸ್ಕೊಂಡು ನೋಡಿ, ಮಾವಿನ ಹಣ್ಣು ಮಿಲ್ಕ್ ಶೇಕ್ ಇದೆಯಲ್ಲ, ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಬೇಕು. ಒಂದು ಲೇಯರ್ ಫುಲ್ಲು ಈ ಜ್ಯೂಸಲ್ಲಿ ಮಾವಿನ ಹಣ್ಣು ಮಿಲ್ಕ್ ಶೇಕಲ್ಲಿ ಫುಲ್ಲು ಮುಳುಗಬೇಕು.
ನಾನು ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಪಿಸ್ತಾ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತೀನಿ. ಮತ್ತು ಒಂದು ಮಾವಿನ ಹಣ್ಣಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಇದು ಸ್ಪ್ರೆಡ್ ಮಾಡ್ಕೊತೀನಿ. ಈಗ ಇನ್ನೂ ಇರೋ ಪೀಸನ್ನು ಮತ್ತೆ ಅದ್ರ ಮೇಲೆ ಈ ಥರ ಜೋಡಿಸ್ಕೋಣ. ನೋಡಿ, ಮತ್ತೆ ಮಾವಿನ ಹಣ್ಣು ಮಿಲ್ಕ್ ಶೇಕ್ ಹಾಕೋಣ, ಅದ್ರ ಮೇಲೆ ಮತ್ತೆ ಸ್ಪ್ರೆಡ್ ಮಾಡೋಣ. ಮತ್ತು ಡ್ರೈ ಫ್ರೂಟ್ಸ್ ಪುಡಿ ಮಾಡ್ಕೊಂಡಿದ್ರಲ್ಲ ಆ ಪುಡಿ ಹಾಕೋಣ. ಮಾವಿನ ಹಣ್ಣು ಸ್ಲೈಸ್ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ರಲ್ಲ ಮಾವಿನ ಹಣ್ಣು ಹಾಕೋಣ. ಇದು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು. 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ಇದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ. ನಿಮ್ಗೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ತಿನ್ನೋದು ಬೇಡ ಅಂದರೆ ಒಂದು 5 ನಿಮಿಷ ಹೊರಗಡೆ ಇಡಿ, ಆಮೇಲೆ ತಿನ್ನಿ. ಬ್ರೆಡ್ಡೆಲ್ಲ ಜ್ಯೂಸ್ ಎಲ್ಲ ಎಳ್ಕೊಂಡಿರ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು 5 ನಿಮಿಷ ಫ್ರಿಜ್ಜಿಗೆ ಇಟ್ಟಿದೆ, ತಣ್ಣಗಿದೆ, ಚೆನ್ನಾಗಿದೆ. ಜ್ಯೂಸಿಯಾಗಿರುತ್ತಲ್ಲ ಮಾವಿನ ಜ್ಯೂಸು, ಬೆಟ್ಲಿಗೆ ಹಾಕ್ಕೊಂಡು ಬ್ರೆಡ್ಡು ಎಲ್ಲನೂ ಈ ಥರ ಹಾಕ್ಕೊಬೇಕು. ನೋಡಿ, ಬ್ರೆಡ್ಡು ಸಾಫ್ಟಾಗಿರ್ತದೆ. ಈ ಮಾವಿನ ಹಣ್ಣು, ಡ್ರೈ ಫ್ರೂಟ್ಸು, ಜ್ಯೂಸು ಈ ಥರ ಹಾಕ್ಕೊಂಡು ಅದ್ಭುತ, ತುಂಬ ಚೆನ್ನಾಗಿದೆ. ಬ್ರೆಡ್ ತುಪ್ಪದಲ್ಲಿ ರೋಸ್ಟ್ ಮಾಡಿದ್ದೀವಿ, ಅವನ್ನ ಸ್ಲೈಸ್ ಕಟ್ ಮಾಡಿದ್ದೀವಿ, ಡ್ರೈ ಫ್ರೂಟ್ಸ್ ಹಾಕಿದ್ದೀವಲ್ಲ, ಸ್ವೀಟ್ನೆಸ್ಸು ಲೈಟಾಗಿ ಸ್ವೀಟ್ ಇದೆ, ತುಂಬ ಸ್ವೀಟ್ ಇಲ್ಲ, ಆರಾಮಾಗಿ ತಿನ್ಬೋದು. ಮತ್ತು ನಾವು ಸ್ವೀಟ್ ಜ್ಯೂಸ್ಗೆ ಏನು ಹಾಕಿದ್ವಿ ಅಷ್ಟೇ ಸ್ವೀಟ್ ಇರೋದು. ಅದ್ಭುತ, ತುಂಬ ಚೆನ್ನಾಗಿದೆ. ಸಂಜೆ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಥರ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಮಧ್ಯಾಹ್ನ ಟೈಮ್ ಯಾರನ್ನ ಗೆಸ್ಟ್ ಬಂದಾಗ ಈ ಥರ ಏನೇನ ಮಾಡಿಕೊಟ್ರೂ ತಿಂತಾರೆ. ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಾಗಿದೆ. ನೀವು ಮಾಡ್ಕೊಳ್ಳಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.